ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಹಲವಾರು ಪ್ರತಿಭಟನೆ ಮಾಡಿದ್ವಿ. ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಅಂತೇಳಿ ಆ ಒಂದು ಪ್ರತಿಭಟನೆ ನಂತರ, ಧಾರವಾಡ ಒಂದು ಪ್ರತಿಭಟನೆ ನಂತರ ಸರ್ಕಾರ 56,432 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ, ಒಂದೇ ತಿಂಗಳಲ್ಲಿ ನಾವು ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. 1.5 ತಿಂಗಳಾಯ್ತು. ಈಗ ಆಲ್ರೆಡಿ ನಾವು ಕಲಬುರಗಿಯಲ್ಲಿ ಹೋರಾಟ ಮಾಡ್ತಾ ಇದೀವಿ, ಮತ್ತೆ ಏಪ್ರಿಲ್ 8ನೇ ತಾರೀಕು ಧಾರವಾಡದಲ್ಲಿ ಹೋರಾಟ ಮಾಡ್ತಾ ಇದೀವಿ. ಏಪ್ರಿಲ್ 7ನೇ ತಾರೀಕು ಇದೇ ತಿಂಗಳು, ಅಂದ್ರೆ ನಾಳೆ ಮಂಗಳವಾರ, ಕೋಲಾರ DC ಕಚೇರಿ ಮುಂದೆ ನಾವು ಕೋಲಾರ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂತಹ ಚಂದ್ರಪ್ಪ ಅವರ ನೇತೃತ್ವದಲ್ಲಿ ನಾಳೆ ಕೋಲಾರ DC ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ. ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಭಾಗವಹಿಸಿ ಈ ಒಂದು ಪ್ರತಿಭಟನೆ ಸರ್ಕಾರದಲ್ಲಿರುವಂತಹ ಈಗೇನು ಒಂದು 56,432 ಹುದ್ದೆಗಳನ್ನ ಕೂಡಲೇ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ವಿತಿನ್ 8 ಮಂತ್ಸ್ ಅಲ್ಲಿ ಒಂದು ಎಲ್ಲಾ ನೇಮಕಾತಿ ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕು. ಆ 8 ಮಂತ್ಸ್ ಆಫ್ ಕ್ಯಾಲೆಂಡರ್, ಇವೆಂಟ್ ಆಫ್ ಕ್ಯಾಲೆಂಡರ್ ಬಿಡಬೇಕು. ಮತ್ತೆ KPSC ಆಗಿರುವಂತಹ ಅಕ್ರಮಗಳನ್ನ ಈ ಕೂಡಲೇ KPSC ಅಕ್ರಮಗಳನ್ನ CBI ತನಿಖೆಗೆ ಒಪ್ಪಿಸಬೇಕು. ಮತ್ತೆ ಅದೇ ರೀತಿ ಒಂದು ನಾವು ಧಾರವಾಡದಲ್ಲಿ ಸುಮಾರು 2 ಒಂದು ಡಿಜಿಟಲ್ ಲೈಬ್ರರಿ ಮಾಡಿಸಿದ್ವಿ, ಮತ್ತೆ 4 ವಿದ್ಯಾರ್ಥಿ ಕ್ಯಾಂಟೀನ್ ನಾವು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮುಖಾಂತರ, ಹೋರಾಟದ ಮುಖಾಂತರ. ಮತ್ತೆ ಅವರಿಗೆ ಅದೇ ರೀತಿ ನಾವು ಬೆಂಗಳೂರಲ್ಲೂ 2 ವಿದ್ಯಾರ್ಥಿ ಕ್ಯಾಂಟೀನ್, ಒಂದು ಡಿಜಿಟಲ್ ಲೈಬ್ರರಿ ಮಾಡಿಸ್ಕೊಟ್ಟಿದ್ವಿ. ಈಗ ನಾವು ಕೋಲಾರದಲ್ಲೂ ಅಷ್ಟೇ ಒಂದು 500 ಜನ ಕೂತ್ಕೊಳ್ಳೋಂಥ ಒಂದು ಡಿಜಿಟಲ್ ಲೈಬ್ರರಿ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಒಂದು ಬೇಡಿಕೆ ಇದೆ. ಎಲ್ಲ ಈ ಒಂದು ಆಸ್ಪಿರೆಂಟ್ಸು, ಕೋಲಾರದಲ್ಲಿರೋಂಥ ಸುತ್ತಮುತ್ತ ಇರೋಂಥ ಆಸ್ಪಿರೆಂಟ್ಸು ನಾಳೆ ಈ ಒಂದು ಪ್ರತಿಭಟನೆಗೆ ಭಾಗಿಯಾಗಿ ಈ ಹೋರಾಟ ಯಶಸ್ವಿಗೊಳಿಸ್ಬೇಕಂತ ನಾನು ಎಲ್ರಿಗೂ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.